ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಖಮೇನಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದಂಗೆ ಎದ್ದಿದ್ದಾರೆ ಅಲ್ಲಿಯ ಜನರು. ಹೊತ್ತಿ ಉರಿತಾ ಇದೆ ಇರಾನ್. ಮತ್ತೊಂದು ಕಡೆ ಇರಾನ್ ಅಮೆರಿಕ ಸಂಘರ್ಷ ಕೂಡ ಸದ್ಯಕ್ಕೆ ಮುಗಿಯೋ ಹಂಗೆ ಕಾಣಿಸ್ತಾ ಇಲ್ಲ. ಯುದ್ಧದ ಹಂತವನ್ನು ತಲುಪುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದರ ನಡುವೆ ಈ ಎಲ್ಲ ಬೆಳವಣಿಗೆಗಳು ಕೂಡ ರಾಜ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಇರಾನ್ನಲ್ಲಿ ಹಿಂಸಾಚಾರ, ಯುದ್ಧದ ಆತಂಕ. ಇರಾನ್ನಿಂದ ಆಮದು ಆಗುತ್ತಿದ್ದ ಡ್ರೈ ಫ್ರೂಟ್ಸ್ ಸಪ್ಲೈ ಬಂದ್. ರಂಜಾನ್ ಹೊಸ್ತಿಲಿನಲ್ಲೇ ಡ್ರೈ ಫ್ರೂಟ್ಸ್ ಶಾರ್ಟೇಜ್. ಇರಾನ್ ದೇಶ ಮಧ್ಯಪ್ರಾಚ್ಯ ದೇಶಗಳಲ್ಲಿಯೇ ಹಣ್ಣು, ಒಣ ಹಣ್ಣುಗಳ ಉತ್ಪಾದನೆಗೆ ಹೆಸರುವಾಸಿ. ಇರಾನ್ ಡ್ರೈ ಫ್ರೂಟ್ಸ್ ಹಾಗೂ ಮಸಾಲೆ ಪದಾರ್ಥಗಳು ಅತ್ಯಂತ ಗುಣಮಟ್ಟದ್ದಾಗಿವೆ. ಈ ಹಿನ್ನೆಲೆ ಭಾರತ ಸೇರಿದಂತೆ ವಿವಿಧ ರಾಷ್ಟ್ರಗಳು ಡ್ರೈ ಫ್ರೂಟ್ಸ್ಗಳನ್ನ ಇರಾನ್ನಿಂದ ಕೊಳ್ಳುತ್ತವೆ. ಆದರೆ ಕಳೆದ 2-3 ದಿನಗಳಿಂದ ಇರಾನ್ನ ಬಂಡಾರ್ ಅಬ್ಬಾಸ್ ಬಂದರು ಬಂದ್ ಆಗಿದೆ. ಈ ಹಿನ್ನೆಲೆ ಭಾರತ ಸೇರಿ ಹಲವು ದೇಶಗಳಿಗೆ ಮಸಾಲೆ ಐಟಮ್ಸ್ ಹಾಗೂ ಡ್ರೈ ಫ್ರೂಟ್ಸ್ ರಫ್ತು ಬಂದ್ ಆಗಿದೆ. ರಂಜಾನ್ ಹಬ್ಬದ ಹೊಸ್ತಿಲಿನಲ್ಲಿ ಅತಿ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಸೇಲ್ ಆಗ್ತಿವೆ. ಪವಿತ್ರ ರಂಜಾನ್ ತಿಂಗಳಲ್ಲಿ ಮುಸ್ಲಿಮರು ಕಟ್ಟುನಿಟ್ಟಾಗಿ ಉಪವಾಸ ಮಾಡ್ತಾರೆ. ಈ ಸಮಯದಲ್ಲಿ ಡ್ರೈ ಫ್ರೂಟ್ಸ್ ಅತ್ಯಂತ ಸಹಾಯಕವಾಗಿವೆ. ಈ ವರ್ಷ ರಂಜಾನ್ ಮಾಸ ಫೆಬ್ರವರಿ 17-18ರಿಂದ ಆರಂಭವಾಗ್ತಾ ಇದೆ. ಈಗ ಡ್ರೈ ಫ್ರೂಟ್ಸ್ ಪೂರೈಕೆ ಸ್ಥಗಿತವಾಗಿದ್ದು ವ್ಯಾಪಾರಿಗಳಲ್ಲಿ ಆತಂಕ ಮೂಡಿಸಿದೆ. ಪ್ರಾಬ್ಲಮ್ ಆದಮೇಲೆ ಬರೀ ನನ್ನ ಭಾರತ ದೇಶಕ್ಕೆ ಇಲ್ಲ, ಪೂರ್ತಿ ವರ್ಲ್ಡ್ಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಅಂದರೆ ಈಗ ರಂಜಾನ್ ಹಬ್ಬ ತುಂಬ ಕ್ಲೋಸ್ ಐತೆ. ಡ್ಯೂರಿಂಗ್ ರಂಜಾನ್ ಹಬ್ಬ ತುಂಬ ವೆರೈಟೀಸ್ ಆಫ್ ಟನ್ಸು ಎವ್ರಿ ಡೇ ನನ್ನ ಕರ್ನಾಟಕಕ್ಕೆ ಬರೀ ಮಾತ್ರ 200 ಟನ್ಸ್ ಡೈಲಿ ಇರಾನ್ದು ಐಟಮ್ ಬರ್ತದೆ. ಅದರಲ್ಲಿ ಮಾಮರ ಬಾದಾಮಿ ಇರ್ತದೆ, ದ್ರಾಕ್ಷಿ ಇರ್ತದೆ, ಪ್ಲೇನ್ ಪಿಸ್ತಾ ಇರ್ತದೆ, ಪೈನ್ ನಟ್ಸ್, ಪೈನು ಬೀಜ ಇರ್ತದೆ, ಮತ್ತೆ ಅಂಜೂರ, ಖರ್ಜೂರ ರೀಸನಬಲ್ ರೇಟ್ ಖರ್ಜೂರ ಪೂರ್ತಿ ವರ್ಲ್ಡ್ನಲ್ಲಿ ಇರಾನ್ದು ಸಪ್ಲೈ ಆಗುತ್ತೆ. ಈಗ ವರ್ಷ ಎಲ್ಲ ಕ್ಲೋಸ್ ಆಗಿದೆ. ಯಾಕೆಂದರೆ ಬಂದರ್ ಅಬ್ಬಾಸ್ ಪೋರ್ಟು, ಆ ಪೋರ್ಟು ಏನು ಆಕ್ಟಿವೇಟೇಷನ್ ಇಲ್ಲ, ಅಲ್ಲಿ ಪೋರ್ಟ್ ಕ್ಲೋಸ್ ಆಗಿದೆ. ಈಗ ವರ್ಷ ತುಂಬಾ ಕಷ್ಟ ಆಗುತ್ತೆ ಎಲ್ಲರಿಗೆ. ಯಾಕೆಂದ್ರೆ ಹಬ್ಬಕ್ಕೆ ಹಾರ್ಡ್ಲಿ ಒಂದು 25 ಡೇಸ್ ಐತೆ. ಡ್ಯೂರಿಂಗ್ ಹಬ್ಬ ಟೈಮ್ನಲ್ಲಿ, ರಂಜಾನ್ ಹಬ್ಬ ಟೈಮ್ನಲ್ಲಿ ಪೂರ್ತಿ ವರ್ಲ್ಡ್ನಲ್ಲಿ ಜಾಸ್ತಿ ಖಜೂರ ಕನ್ಸಂಪ್ಷನ್ ಆಗುತ್ತೆ ಇರಾನ್ದು. ಆ ಇರಾನ್ ಖಜೂರ ಮತ್ತೆ ಮೇನ್ ಪ್ರಾಡಕ್ಟ್ಸ್ ಎಲ್ಲ ಬಂದಾಗಿದೆ, ಎಫೆಕ್ಟ್ ಆಗುತ್ತೆ. ಇನ್ನು ಇರಾನ್ನಿಂದ ರಾಜ್ಯಕ್ಕೆ ಪ್ರತಿ ತಿಂಗಳು ಸುಮಾರು 200 ಟನ್ನಷ್ಟು ಡ್ರೈ ಫ್ರೂಟ್ಸ್ ಸಪ್ಲೈ ಆಗ್ತಾ ಇತ್ತು. ಅದರಲ್ಲೂ ಬೆಂಗಳೂರಿಗೆ ಬರುತ್ತಿದ್ದ ಪ್ರಮುಖ ಡ್ರೈ ಫ್ರೂಟ್ಸ್ಗಳು ಅಂದ್ರೆ ಮುಸ್ಲಿಮರು ಹೆಚ್ಚಾಗಿ ಬಳಸುವ ಮುಜಪತಿ ಖರ್ಜೂರ, ಗಸಗಸೆ, ನೆಟಾಲ್, ಒಣದ್ರಾಕ್ಷಿ, ಪಿಸ್ತಾ, ಪೈನಾ ಬೀಜ, ಮಾರ್ಮಾ ಬಾದಾಮಿ, ಏಲಕ್ಕಿ ಸಪ್ಲೈ ಆಗ್ತಿಲ್ಲ. ಇದರಿಂದ ಡಿಮಾಂಡ್ ಹೆಚ್ಚಾಗಿದ್ದು ಇವುಗಳ ಬೆಲೆ ಗಗನಕ್ಕೇರಿದೆ. ಈಗಾಗಲೇ ಪಿಸ್ತಾ ಸೇರಿದಂತೆ ಹಲವು ಡ್ರೈ ಫ್ರೂಟ್ಸ್ ಬೆಲೆಗಳು ನಿಧಾನವಾಗಿ ಏರಿಕೆಯಾಗ್ತಿವೆ. ಅವುಗಳ ದರ ಈಗ ಎಷ್ಟಿತ್ತು, ಎಷ್ಟಾಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಬಾದಾಮಿ ಹಳೆಯ ದರ ಕೆಜಿಗೆ 880 ರೂಪಾಯಿ ಇದ್ರೆ ಹೊಸ ದರ ಕೆಜಿಗೆ 1200 ರೂಪಾಯಿ ಆಗಬಹುದು. ಪಿಸ್ತಾ ಹಳೆಯ ದರ 1400 ರೂಪಾಯಿ ಇದ್ರೆ ಹೊಸ ದರ 2000 ಆಗಲಿದೆ. ಪೈನ್ ಬೀಜಗಳು ಹಳೆಯ ದರ ಕೆಜಿಗೆ 10,000 ರೂಪಾಯಿ ಇದ್ರೆ ಹೊಸ ದರ 12,000 ಆಗಲಿದೆ. ದ್ರಾಕ್ಷಿ 600 ರೂಪಾಯಿ ಕೆಜಿಗೆ ಇದ್ರೆ 1000 ರೂಪಾಯಿ ಆಗ್ತಾ ಇದೆ. ಖರ್ಜೂರ ಹಳೆ ದರ ಕೆಜಿಗೆ 350 ರೂಪಾಯಿ ಇದ್ರೆ ಹೊಸ ದರ ಕೆಜಿಗೆ 500 ರೂಪಾಯಿ ಆಗಲಿದೆ. ಇದು ಆದಮೇಲೆ ಎಲ್ಲ ರೇಟ್ಸ್ ಎಲ್ಲ ಜಾಸ್ತಿ ಆಗಿಬಿಡ್ತದೆ. ಅದು ಯಾರನ್ನ ಹತ್ರ ನನ್ನ ಇಂಡಿಯಾನಲ್ಲಿ ಸ್ಟಾಕ್ ಇರ್ತದೆ, ಮೇಜರ್ ಟ್ರೇಡರ್ಸು, ಅವರು ಎಲ್ಲ ರೇಟು ಜಾಸ್ತಿ ಮಾಡಿಬಿಡ್ತದೆ. ಈ ವರ್ಷ ಗ್ಯಾರಂಟಿನ ಇಲ್ಲ, ಐಟಮ್ ಬರ್ತದೆ, ಸಿಗತ್ತೆ ಎಲ್ಲ ಅಂತ ರೇಟ್ ಜಾಸ್ತಿ ಇರ್ತದೆ. ಬಂದಂದ್ರೆ ಬಾದಾಮಿಗೆ ಮತ್ತೆ ಖರ್ಜೂರಾಗೆ, ಅಂಜೂರಾಗೆ ಎಲ್ಲ 1 kgಗೆ ನೋಡಂದ್ರೆ ಮೋರ್ ದೆನ್ 200-300 ರೂಪೀಸ್ ಜಾಸ್ತಿ ಆಗಿಬಿಡ್ತದೆ. ಸೊ ವಿ ಹ್ಯಾವ್ ಟು ಜಸ್ಟ್ ವೇಟ್ ಆ್ಯಂಡ್ ವಾಚ್ ಏನಾಗತ್ತೆ ಅಂತ. ಬೇರೆ ಸೌದಿ ಅರೇಬಿಯಾದು ಬರ್ತದೆ. ಸೌದಿ ಅರೇಬಿಯಾದ ತುಂಬಾ ವೆರೈಟಿ ಬರ್ತದೆ. ಬಟ್ ಇರಾನಿಂದ ಎಷ್ಟು ವೆರೈಟಿ ಮೆಟ್ರಿಕ್ಸ್ ಆಫ್ ಟನ್ಸ್ ಬರ್ತದೆ ಅಷ್ಟು ಕ್ವಾಂಟಿಟಿ ಸಿಗಲ್ಲ ನನಗೆ. ಎಲ್ಲ ಇರಾನ್ನಲ್ಲಿ ಪೂರ್ತಿ ಮೇನ್ ಐಟಮ್ಮು ಯಾವುದು ರಂಜಾನ್ ಟೈಮ್ನಲ್ಲಿ ಯೂಸ್ ಆಗುತ್ತೆ ಅದು ಎಲ್ಲ ಕ್ಲೋಸ್ ಆಗಿದೆ. ಒಟ್ನಲ್ಲಿ ಗ್ರಾಹಕರು ಹಾಗೂ ವ್ಯಾಪಾರಿಗಳು ಇರಾನ್ ಪರಿಸ್ಥಿತಿ ರಂಜಾನ್ ಹಬ್ಬದ ಒಳಗೆ ತಿಳಿಗೊಳ್ಳಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.